ಅನ್ವೀಕ್ಷಾ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಹಿಂದಿನ ಸಂಚಿಕೆಯಲ್ಲಿ ಅಭಿರಾಮ್ ಜೊತೆಗೆ ಮನೆಗೆ ಬಂದಂಥ ಮೈಥಿಲಿಯನ್ನು ನೋಡಿದ ಅಂಬುಜಾ ಬಹಳ ತುಚ್ಛವಾಗಿ ಮಾತನಾಡಿದ್ಲು. ಅಂಬುಜಾಗೆ ಅಭಿರಾಮ್ ತನ್ನ ಮಾತಿನಿಂದಲೇ ಒಮ್ಮೆ ಚಾಟಿಯ ಏಟನ್ನು ಬೀಸಿ ಮೈಥಿಲಿಯೊಂದಿಗೆ ಸ್ನೇಹದ ಹಸ್ತವನ್ನು ಚಾಚಿದ್ದ. ಈ ಸಂಚಿಕೆಯಲ್ಲಿ ಮೈಥಿಲಿ ಅಭಿರಾಮ್ ಸ್ನೇಹವನ್ನು ಒಪ್ಪಿಕೊಂಡು ಅವನತ್ತ ತಾನೂ ಕೂಡ ಸ್ನೇಹ ಹಸ್ತವನ್ನು ಚಾಚುತ್ತಾಳ. ಮುಂದೇನಾಗುತ್ತೆ ಅನ್ನೋದನ್ನು ನೋಡೋಣ. ಅಭಿರಾಮ್ ಮಾತಿಗೆ ಮೈಥಿಲಿ ಒಮ್ಮೆ ತನ್ನ ತಂದೆಯತ್ತ ನೋಡಿದಳು. ಶ್ರೀನಿವಾಸ್ ಪಂಡಿತ್ ಅವರು ಅವರ ಗೆಳೆತನವನ್ನು ಒಪ್ಪಿಕೋ ಎನ್ನುವಂತೆ ಮೈಥಿಲಿಗೆ ಕಣ್ಣಲ್ಲಿ ಸನ್ನೆ ಮಾಡಿ ಹೇಳಿದರು. ತಂದೆಯ ಮಾತಿಗೆ ಒಪ್ಪಿಕೊಂಡ ಮೈಥಿಲಿ, ಸರಿ, ನಿಮ್ಮ ಫ್ರೆಂಡ್ ಆಗೋದಕ್ಕೆ ನನಗೆ ಒಪ್ಪಿಗೆ ಇದೆ ಸರ್ ಎಂದು ತನ್ನ ಒಪ್ಪಿಗೆಯನ್ನು ಕೂಡ ಅಭಿರಾಮ್ಗೆ ತಿಳಿಸಿದ್ಲು. ಅಭಿ ಅಷ್ಟಕ್ಕೆ ಖುಷಿಯಾಗಿಬಿಟ್ಟ. ಹಾಗಾದರೆ ನಾವಿಬ್ಬರು ಇವತ್ತಿನಿಂದ ಕ್ಲೋಸ್ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್. ಹಾಗೆ ಈ ಕಾಫಿಗೆ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳಿದ. ಮೈಥಿಲಿ ತನ್ನ ಸ್ನೇಹವನ್ನು ಒಪ್ಪಿಕೊಂಡಿದ್ದು ಅವನಿಗೆ ಎಷ್ಟು ಖುಷಿ ಕೊಟ್ಟಿತ್ತು ಅನ್ನೋದು ಅಭಿರಾಮ್ ಮಾತಿನಲ್ಲಿ ಅವನ ಮುಖದಲ್ಲಿದ್ದ ನಗುವೇ ಹೇಳುತ್ತಾ ಇತ್ತು. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಖುಷಿಯಿಂದ ಹೇಳಿದ ಮೈಥಿಲಿಯ ಬಳಿ. ಸರಿಯಾಗಿದ್ದರೆ ನಾನಿಂದು ಬರ್ತೀನಿ ಎಂದು ಹೊರಡಲು ಎದ್ದು ನಿಂತ. ಶ್ರೀನಿವಾಸ್ ಪಂಡಿತ್ ಅವರು ಅಭಿ ಬಳಿ, ಶ್ರೀರಾಮ್ ಸರ್ಗೆ ಪ್ರಜ್ಞೆ ಬಂದರೆ ನಮಗೂ ತಿಳಿಸಿ ಎಂದು ಹೇಳಿದಾಗ ಅಭಿ ಶ್ರೀನಿವಾಸ್ ಪಂಡಿತ್ ಅವರ ಮಾತಿಗೆ ಒಪ್ಪಿಕೊಂಡು ಅವರಿಗೂ ತಿಳಿಸಿ, ಹಾಗೆ ಅಲ್ಲೇ ಪಕ್ಕದಲ್ಲಿದ್ದ ಭಾರ್ಗವನಿಗೂ ತಿಳಿಸಿ ಅಲ್ಲಿಂದ ಹೊರಟಿದ್ದ. ಅಭಿ ಅಲ್ಲಿಂದ ಹೊರಡ್ತಾ ಇದ್ದ ಹಾಗೆ ಮೈಥಿಲಿ ಶ್ರೀನಿವಾಸ್ ಪಂಡಿತ್ ಹಾಗೂ ಭಾರ್ಗವ ಇಬ್ಬರ ಬಳಿಯೂ ಇನ್ನೊಮ್ಮೆ ತಾನು ಅಗ್ನಿಯನ್ನು ಯಾವ ಸ್ಥಿತಿಯಲ್ಲಿ ನೋಡಿದೆ ಅನ್ನೋದನ್ನು ಹೇಳಿ ಮತ್ತಷ್ಟು ಅತ್ತಳು. ಯಾಕೋ ಅಗ್ನಿ ಇದ್ದ ಪರಿಸ್ಥಿತಿ ಕಣ್ಣ ಮುಂದೆ ಬಂದಾಗಲೆಲ್ಲ ಮೈಥಿಲಿಗೆ ಏನೋ ಒಂದು ರೀತಿ ಸಂಕಟ ಆಗ್ತಿತ್ತು. ಕಾರಣ ಮಾತ್ರ ಅವಳಿಗೆ ತಿಳಿಯಲಿಲ್ಲ. ಶ್ರೀನಿವಾಸ್ ಪಂಡಿತ್ ಅವರು ಮಗಳು ರಕ್ತ ಕೊಟ್ಟು ಬಂದಿದ್ದನ್ನು ಕೇಳಿ ಅವಳ ಈ ಒಳ್ಳೆಯ ಕಾರ್ಯವನ್ನು ಶ್ಲಾಘಿಸಿದರು. ಹಾಗೆ ಶ್ರೀರಾಮ್ ಸರ್ಗೆ ಏನೂ ಆಗೋದಿಲ್ಲ ಮಗಳೇ, ನೀನೇನು ಚಿಂತೆ ಮಾಡಬೇಡ, ಇಷ್ಟೊಂದು ಭಯ ಪಡೋದು ಬೇಡ ಅಂತ ಹೇಳಿ ಅವಳಿಗೆ ಸಮಾಧಾನ ಕೂಡ ಮಾಡಿದರು. ಇನ್ನು ಭಾರ್ಗವ ಮೈಥಿಲಿ ಇರೋ ಸ್ಥಿತಿಯನ್ನು ನೋಡಿ, ಅಕ್ಕ ನೀನು ಮೊದಲು ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಬಾ, ಹೋಗು, ನಿನ್ನ ಮುಖಕ್ಕೂ ಎಲ್ಲ ರಕ್ತ ಆಗಿದೆ. ಭಾರ್ಗವ ಹೇಳಿದಾಗ ಮೈಥಿಲಿ ತನ್ನ ಅಳುವನ್ನು ನಿಲ್ಲಿಸಿ ತಮ್ಮನ ಮಾತಿಗೆ ತಲೆ ಆಡಿಸಿ ತನ್ನ ಬಟ್ಟೆಯನ್ನು ಹಿಡಿದು ಸ್ನಾನದ ಮನೆಗೆ ಹೋಗಿದ್ಲು. ಅಲ್ಲಿ ಕನ್ನಡಿಯಲ್ಲಿ ಒಮ್ಮೆ ತನ್ನನ್ನೇ ತಾನು ನೋಡಿಕೊಂಡ ಮೈಥಿಲಿ ಹೆದರಿಬಿಟ್ಟಿದ್ಲು. ಮೊದಲು ತನ್ನ ಹಣೆಗೆ ಅಂಟಿದ್ದ ಅಗ್ನಿಯ ರಕ್ತವನ್ನು ತೊಳೆಯುವ ಸಲುವಾಗಿ ನೀರು ಹಾಕಿ ಹಣೆಗೆ ಉಜ್ಜಿ ತೊಳೆದರೂ ಸಣ್ಣದಾಗಿ ರಕ್ತದ ಕಲೆ ಹಣೆ ಮೇಲೆ ಹಾಗೆ ಉಳಿದುಕೊಂಡಿತ್ತು. ಸ್ನಾನ ಮಾಡಿ ಬಟ್ಟೆ ಬದಲಿಸಿ ಬಂದ ಮೈಥಿಲಿ ದೇವರಿಗೆ ತುಪ್ಪದ ದೀಪ ಹಚ್ಚಿ ಭಕ್ತಿಯಿಂದ ದೇವರೆದುರು ಕೈ ಮುಗಿದು ನಿಂತಳು. ತನ್ನ ಆರಾಧ್ಯ ದೈವವಾದ ಕೃಷ್ಣನನ್ನ ಮನದಲ್ಲಿ ನೆನೆಯುತ್ತಾ, ಕೃಷ್ಣ, ರಾಮ್ ಅವರಿಗೆ ಯಾವುದೇ ಅಪಾಯ ಆಗದೇ ಇರೋ ಹಾಗೆ ಅವರನ್ನು ಕಾಪಾಡು, ಅವರು ಮತ್ತೆ ಮೊದಲಿನ ಹಾಗೆ ಆಗೋ ಹಾಗೆ ಮಾಡು. ಹಾಗೇನಾದರೂ ಅವರಿಗೆ ನಾಳೆ ಬೆಳಗ್ಗೆ ಒಳಗೆ ಪ್ರಜ್ಞೆ ಬಂದರೆ ನಾನು ನಮ್ಮೂರಿನ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಹೋಗಿ ಅವರ ಹೆಸರಿನಲ್ಲಿ ಉರುಳು ಸೇವೆ ಮಾಡ್ತೀನಿ. ಮೈಥಿಲಿ ದೇವರಲ್ಲಿ ಭಕ್ತಿಯಿಂದ ಮನಸಾರೆ ಬೇಡಿಕೊಂಡ್ಳು. ಅಗ್ನಿಗೋಸ್ಕರ ಯಾಕೆ ಅವಳು ಈ ರೀತಿ ಬೇಡ್ಕೊಂಡಿದ್ಲು? ಬೆಳಗ್ಗೆ ಅಷ್ಟೇ ಪರಿಚಯ ಆಗಿತ್ತು, ಪರಿಚಯದಲ್ಲೂ ಜಗಳ ಮಾಡಿಕೊಂಡವರು. ಈಗ ನೋಡಿದರೆ ಈ ರೀತಿ ಬೇಡಿಕೆ ಇಡ್ತಾ ಇದ್ದಾಳೆ. ಯಾಕಿರಬಹುದು ನೋಡೋಣ ಮುಂದೆ. ತನ್ನ ಆರಾಧ್ಯ ದೈವದ ಬಳಿ ಅಗ್ನಿ ಸಲುವಾಗಿ ಬೇಡಿಕೆ ಇಟ್ಟ ಮೈಥಿಲಿ ನಂತರ ಅಡುಗೆ ಮನೆಗೆ ಹೋಗಿದ್ದಳು. ಮೈಥಿಲಿಯನ್ನು ಮನೆಗೆ ಬಿಟ್ಟು ಮತ್ತೆ ಆಸ್ಪತ್ರೆಗೆ ಬಂದ ಅಭಿರಾಮ್ ತನ್ನ ಅಗ್ರಜ ಇರುವ ವಾರ್ಡಿನತ್ತ ಬರುತ್ತಾ ಆಸ್ಪತ್ರೆಯಲ್ಲಿ ತನ್ನ ಕುಟುಂಬದ ಜೊತೆಗಿದ್ದ ವ್ಯಕ್ತಿಯನ್ನು ನೋಡುತ್ತಲೇ ಉರಿದು ಬಿದ್ದ. ಸಲ್ಯ, ನೀವೆಲ್ಲರೂ ಮನೆಗೆ ಹೋಗಿ ಊಟ ಮಾಡಿ ರೆಸ್ಟ್ ಮಾಡಿ, ಮತ್ತೆ ಬೇಕಿದ್ದರೆ ನೀವು ಬೆಳಗ್ಗೆ ಬರ್ಬೋದು. ನಾನು ಬೆಳಗ್ಗೆವರೆಗೂ ಇಲ್ಲೇ ಇದ್ದು ನಮ್ಮ ಶ್ರೀನ ನೋಡ್ಕೊಳ್ತೀನಿ ಎಂದು ಆ ವ್ಯಕ್ತಿ ಕೌಸಲ್ಯ ದೇವಿಯವರ ಭುಜದ ಮೇಲೆ ಕೈಯಿಟ್ಟು ಹೇಳ್ತಾ ಇದ್ದ. ಆ ದೃಶ್ಯವನ್ನು ನೋಡಿಯಂತೂ ಅಭಿ ಮತ್ತಷ್ಟು ಉರಿದು ಬಿಟ್ಟ. ತಕ್ಷಣ ತಾನಿದ್ದಲಿಂದ ಆ ವ್ಯಕ್ತಿ ಇದ್ದ ಕಡೆ ದಾಪುಗಾಲು ಹಾಕುತ್ತಾ ಬಂದ. ತನ್ನ ತಾಯಿಯ ಭುಜದ ಮೇಲಿದ್ದ ಆ ವ್ಯಕ್ತಿಯ ಕೈಯನ್ನು ಬಲವಾಗಿ ತೊಡೆದು ಹಾಕಿದ ಅಭಿರಾಮ್, ನಿಮ್ಮನ್ನು ಯಾರು ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು? ಯಾಕೆ ಬಂದರೆ ನೀವಿಲ್ಲಿ? ನಾವೇನಾದರೂ ಹೇಳಿದ್ವಾ ಇಲ್ಲ ಕೇಳಿದ್ವಾ ನಿಮ್ಮನ್ನು ಇಲ್ಲಿ ಬನ್ನಿ ಅಂತ? ನೋಡಿ, ಅವನು ನಿಮಗೇನು ಶ್ರೀ ಅಲ್ಲ, ಕಾಲಿಮ್ ಅಗ್ನಿ. ಏನು ಹೇಳಿ? ಅಗ್ನಿ ಭಾರದ್ವಾಜ್ ಎಂದು ತನ್ನ ಅಗ್ರಜನ ಹೆಸರನ್ನು ಹೇಳುವಾಗ ತುಸು ಹೆಮ್ಮೆ ಮತ್ತು ಗತ್ತಿನಿಂದ ಹೇಳಿಕೊಂಡ ಅಭಿರಾಮ್. ಆಗಾಗ ಅಗ್ನಿಯ ಅವತಾರ ಇವನ ಮೈ ಮೇಲೆ ಪ್ರವೇಶ ಆಗುವುದು ಕೂಡ ಉಂಟು. ಅಗ್ನಿ ಅವತಾರ ಅಭಿರಾಮ್ ಮೈ ಮೇಲೆ ಬಂದರೆ ಮಾತ್ರ ಮನುಷ್ಯ ರಾಕ್ಷಸ ಆಗುವುದು ಖಚಿತ. ಅದೇ ಕೋಪದಲ್ಲಿ ಈಗ ತನ್ನ ಅಗ್ರಜನ ಹೆಸರನ್ನು ಶ್ರೀ ಅಂತ ತನ್ನ ಮನೆಯವನಲ್ಲದ ಮೂರನೇ ಹೊರಗಿನ ವ್ಯಕ್ತಿ ಕರೆದಿದ್ದಕ್ಕೆ ಕೋಪ ಮಾಡಿಕೊಂಡು ಕೋಪದಲ್ಲಿ ಹೇಳಿದ್ದ ಅಭಿರಾಮ್. ಅಭಿಯ ಕೋಪದ ಮಾತಿಗೆ ಆ ವ್ಯಕ್ತಿ ತುಸು ಹೆದರಿದ್ದಂತೂ ಹೌದು. ಅದು ಹಾಗಲ್ಲ ಅಭಿ, ನಿಮಗೆಲ್ಲ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ನಾನು ಹಾಗೆ ಹೇಳಿದ್ದು.
ಅದು ಅಲ್ಲದೆ ನಿನಗೆ ನಾಳೆ ಆಫೀಸಲ್ಲಿ 2 ಮೀಟಿಂಗ್ ಇದೆ. ನೀನು ನಾಳೆ ಬೆಳಗ್ಗೆ ಆ 2 ಮೀಟಿಂಗ್ನ ಅಟೆಂಡ್ ಮಾಡಲೇಬೇಕು ಎಂದ. ನಮ್ಮ ಮನೆ ವ್ಯಕ್ತಿಯನ್ನು, ನಮಗೆ ಸಂಬಂಧಪಟ್ಟ ವ್ಯಕ್ತಿಯನ್ನು ನೋಡ್ಕೊಳ್ಳೋದಕ್ಕೆ ನಮಗೆ ಯಾರಿಗೂ ತೊಂದರೆ ಆಗೋದಿಲ್ಲ ಇಲ್ಲಿ ಎಂದು ಗಡುಸಾಗಿ ನುಡಿದವ. ಯಾರನ್ನು ಕೇಳಿ ನಾಳೆ ಮೀಟಿಂಗ್ ಫಿಕ್ಸ್ ಮಾಡಿದ್ರಿ ನೀವು? ಹೌದು, ಇಲ್ಲಿ ಬರೋದಕ್ಕೆ ನಿಮಗೆ ವಿಷಯ ಹೇಗೆ ಗೊತ್ತಾಯಿತು? ನಾವಿನ್ನೂ ಅಗ್ರಜನ ಈ ವಿಷಯವನ್ನು ಯಾರಿಗೂ ಹೇಳಿಯೇ ಇಲ್ವಲ್ಲ. ಹಾಗಿದ್ದು ನೀವು ಹೇಗೆ ಬಂದ್ರಿ ಇಲ್ಲಿ ಅಂತ ಗಡುಸಾಗಿ ತೀಕ್ಷ್ಣವಾಗಿ ಆ ವ್ಯಕ್ತಿಯನ್ನು ನೋಡುತ್ತಾ ಕೇಳಿದ ಅಭಿಯ ಈ ಮಾತಿಗೆ ಎದುರಿಗಿದ್ದ ಆ ವ್ಯಕ್ತಿ ತಡವರಿಸುವ ಹಾಗೆ ಆಗಿತ್ತು. ಅದು ನಾನು ಎಂದು ರಾಗ ಎಳೆದ ಅವನು. ನೋಡಿ, ಪದೇ ಪದೇ ನನ್ನನ್ನು ಅಭಿ ಅಂತ ಕರಿಬೇಡಿ ನೀವು. ನನ್ನ ಹೆಸರು ಅಭಿರಾಮ್ ಭಾರದ್ವಾಜ್ ಅಂತ. ನೀವು ನನ್ನನ್ನು ಅಭಿರಾಮ್ ಅಂತಲೇ ಕರೀರಿ. ಹಾಗಂತ ನಾನು ನಿಮಗೆ ಎಷ್ಟು ಸತಿ ಹೇಳಿಲ್ಲ? ಹಾಗಿದ್ದ ಮೇಲೂ ಕೂಡ ನೀವು ನನ್ನನ್ನು ಅಭಿ ಅಂತ ಕರೆಯೋದು ನನಗೆ ಇಷ್ಟ ಆಗಲ್ಲ. ಬೇಕಂತಲೇ ನಮ್ಮ ಮನೆಯವರ ಥರ ತೀರಾ ಕ್ಲೋಸ್ ಆಗಿರೋಕ್ಕೆ ಬರಬೇಡಿ ನೀವು. ನನ್ನ ಅಮ್ಮನ ಸಲುವಾಗಿ ಮಾತ್ರ ನಾನು ನಿಮ್ಮನ್ನು ಸಹಿಸ್ಕೊಂಡಿರೋದು ಅಷ್ಟೇ ಹೊರತು, ಇಲ್ಲವಾದರೆ ನಾನು ನಿಮ್ಮನ್ನು ನನ್ನ ಅಗ್ರಜನದ ಹಾಗೆ ಟ್ರೀಟ್ ಮಾಡ್ತಾ ಇದ್ದೆ. ಅಭಿ ಖಾರವಾಗಿಯೇ ನುಡಿದ. ಇಷ್ಟು ಹೊತ್ತು ಮಗನ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದ ಕೌಸಲ್ಯದೇವಿಯವರು ಈಗ ಮಧ್ಯ ಪ್ರವೇಶ ಮಾಡಿದರು. ಅಭಿ, ಸಾಕು ಮಾಡು, ಅತಿ ಆಯಿತು ನಿನ್ನ ಮಾತುಗಳು. ಅಲ್ಲ, ಮನೋಹರ್ ಈಗ ಏನು ಮಾಡ್ದ ಅಂತ ನೀನು ಇಷ್ಟೊಂದೆಲ್ಲ ರೇಗಾಡ್ತಾ ಇದೆಯಾ ಅವನ ಮೇಲೆ? ಹೇಗೋ ವಿಷಯ ತಿಳಿದು ಬಂದಿದ್ದಾನೆ ಪಾಪ, ಅವನನ್ನು ಯಾಕೆ ನೀನು ಇಷ್ಟು ಕೆಟ್ಟವನ ಹಾಗೆ ನೋಡ್ತೀಯಾ ಕೇಳಿದರು ಕೌಸಲ್ಯದೇವಿ. ಮಗನ ಈ ನಡತೆ ಅವರಿಗೆ ಇಷ್ಟವಾಗಲಿಲ್ಲ. ಅಮ್ಮ ಪ್ಲೀಸ್, ನೀವು ಇವ್ರ ಪರವಾಗಿ ಮಾತಾಡ್ಕೊಂಡು ಬರಬೇಡಿ. ನಿಮಗೆ ನಮ್ಮಿಬ್ಬರ ನಡುವೆ ಆಯ್ಕೆ ಅಂತ ಬಂದರೆ ಇಲ್ಲಿ ನಾನೇ ದೂರ ಆಗೋದು. ತಪ್ಪೆಲ್ಲ ನಿಮಗೆ ನನ್ನದೇ ಅಂತ ಅನಿಸೋದು ಅಂತ ನನಗೆ ಗೊತ್ತು. ಅಭಿರಾಮ್ ಕೂಡ ತಾಯಿಯ ಬಳಿ ಗಡುಸಾಗಿ ಗುಡುಗಿದ್ದ. ಮಗನ ಮಾತಿಗೆ ಕೌಸಲ್ಯದೇವಿಯವರು ಒಮ್ಮೆ ಕನಲಿದರು. ನಡುವೆ ಮಾತನಾಡಿದ ಸರಸ್ವತಿ, ಅಭಿಪುಟ್ಟ, ಇದು ಹಾಸ್ಪಿಟಲ್ ಕಣೋ, ನೀನು ಹೀಗೆ ಕಿರ್ಚಾಡಿದರೆ ಉಳಿದ ಪೇಷಂಟ್ಗಳಿಗೂ ತೊಂದರೆ ಆಗುತ್ತೆ. ಪ್ಲೀಸ್ ಸಮಾಧಾನ ಮಾಡ್ಕೊಕಂದ ಅಂತ ಮಗನನ್ನು ಸುಮ್ಮನಿರಿಸಿದ್ರು. ಅಭಿ ಚಿಕ್ಕಮ್ಮನ ಮಾತಿಗೆ ಬೆಲೆ ಕೊಟ್ಟರು ಅಸಹನೆಯಲ್ಲಿ ನಿಂತ. ಮತ್ತೆ ನಡುವೆ ಮಾತನಾಡಿದ ಆ ವ್ಯಕ್ತಿ ಕೌಸಲ್ಯದೇವಿಯವರ ಬಳಿ ಬಂದು, ಕೌಸಲ್ಯ, ಅಭಿ, ಸರು ಮೇಡಮ್, ಭರತ್ ಸರ್, ಬನ್ನಿ ನೀವೆಲ್ಲ. ನಾನು ನಿಮ್ಮನ್ನೆಲ್ಲ ಮನೆಗೆ ಬಿಟ್ಟು ಮತ್ತೆ ವಾಪಸ್ಸಲ್ಲಿ ಶ್ರೀನ ನೋಡ್ಕೊಳ್ಳೋದಕ್ಕೆ ಅಂತ ಬರ್ತೀನಿ ಅಂತ ಹೇಳಿದ್ದ. ಆ ವ್ಯಕ್ತಿಯ ಹೆಸರು ಮನೋಹರ್. ಮನೋಹರ್ ಮಾತು ಕೇಳಿ ಅಭಿಗೆ ಸಿಟ್ಟು ಹತ್ತಿಯೇ ಬಿಟ್ಟಿತ್ತು. ಏನೂ ಬೇಕಾಗಿಲ್ಲ, ನಿಮ್ಮ ಅವಶ್ಯಕತೆ ಸದ್ಯಕ್ಕೆ ಇಲ್ಲಿಲ್ಲ. ನನ್ನ ಅಗ್ರಜನ ಬಗ್ಗೆ ಕೇರ್ ಮಾಡೋದಕ್ಕೆ ಅವರ ಸ್ವಂತ ತಮ್ಮನಾಗಿ ನಾನಿನ್ನು ಜೀವಂತವಾಗಿದ್ದೀನಿ. ಹಾಗೆ ಅಮ್ಮ, ಚಿಕ್ಕಿ ಕೂಡ ನಮ್ಮ ಕಾರಲ್ಲೇ ಮನೆಗೆ ಹೋಗ್ತಾರೆ. ಅವರಿಗೆ ನಮ್ಮ ಮನೆ ದಾರಿ ಕೂಡ ಚೆನ್ನಾಗೇ ಗೊತ್ತು. ನಿಮ್ಮ ಅವಶ್ಯಕತೆ ಏನೂ ಇಲ್ಲ, ನೀವಿನ್ನು ಇಲ್ಲಿಂದ ಹೊರಡಬಹುದು ಅಭಿ ನಿಷ್ಠೂರವಾಗಿ ಹೇಳಿದ. ಮನೋಹರ್, ನೀನೀಗ ಇಲ್ಲಿಂದ ಹೊರಡು. ಅಭಿ ಮನಸ್ಸು ಸರಿಯಿಲ್ಲ. ಶ್ರೀಗೆ ಹೀಗೆಲ್ಲ ಆಯ್ತಲ್ಲ ಅನ್ನೋ ನೋವಲ್ಲಿ ಅವನು ಹೀಗೆಲ್ಲ ಮಾತಾಡ್ತಾ ಇದ್ದಾನೆ ಅಷ್ಟೇ. ಇದಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ ಎಂದು ಕೌಸಲ್ಯದೇವಿ ಮನೋಹರ್ ಬಳಿ ಬಂದು ಸಮಾಧಾನ ಮಾಡ್ತಾ ಹೇಳಿದರು. ಕೌಸಲ್ಯದೇವಿಯವರ ಮಾತಿಗೆ ಮನೋಹರ್ ಒಮ್ಮೆ ಕೌಸಲ್ಯದೇವಿಯವರ ಮುಖವನ್ನು ಹಾಗೂ ಅಭಿರಾಮ್ ಮುಖವನ್ನು ಅದಲು ಬದಲಾಯಿಸಿ ನೋಡಿ ಭಾರವಾದ ನಿಟ್ಟುಸಿರು ಬಿಟ್ಟ. ಸರಿ ಕೌಸಲ್ಯ, ಹಾಗಿದ್ರೆ ನಾನು ಹೊರಡ್ತೀನಿ. ಭರತ್ ಸರ್, ಏನಾದರೂ ಇಲ್ಲಿ ನನ್ನ ಅಗತ್ಯ ಬಿದ್ದರೆ ದಯವಿಟ್ಟು ನನಗೊಂದು ಫೋನ್ ಕಾಲ್ ಮಾಡಿ, ನಾನು ತಕ್ಷಣ ಹೊರಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ. ಅಭಿ ಮನೋಹರ್ ಹೊರಟ ಕಡೆಯೇ ತೀಕ್ಷ್ಣವಾಗಿ ಅವನನ್ನೇ ಕೆಕ್ಕರಿಸಿಕೊಂಡು ನೋಡುತ್ತಾ ನಿಂತಿದ್ದ. ನಿನ್ನೆ ಪ್ರೀತಿಸುವೆ ಎಂದು ಕಥೆಯ ಇವತ್ತಿನ ಈ ಸಂಚಿಕೆ ನಿಮಗೆಲ್ಲ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ಬಂದ ಹೊಸ ಪಾತ್ರ ಈ ಮನೋಹರ್ ಯಾರು? ಅಭಿರಾಮ್ ಯಾಕೆ ಅವನ ಜೊತೆಗೆ ಅಷ್ಟೊಂದು ನಿಷ್ಠುರವಾಗಿ ನಡೆದುಕೊಂಡ? ಅವನ ಮೇಲೆ ಕೋಪಿಸಿಕೊಳ್ಳೋದಕ್ಕೆ ಕಾರಣ ಏನು? ಇವನ್ನೆಲ್ಲ ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಅನ್ವೀಕ್ಷ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.